ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾದ್ರಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ASRS ಮನಿ ಮಂತ್ರ ಕನ್ನಡ. ಐ ಹೋಪ್ ಎಲ್ರು ವಿಡಿಯೋಸ್ ನ ತುಂಬಾ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ ನಿಮ್ಮ ಪ್ರತಿಕ್ರಿಯೆಯಲ್ಲಿ. ಹಾಗೆ ತುಂಬಾ ಜನ ತುಂಬಾ ಕ್ವೆಶನ್ಸ್ ಕೇಳಿದೀರಾ, ಅದನ್ನೆಲ್ಲ ನಾನಿವತ್ತು ಗುರೂಜಿ ಹತ್ರ ಕೇಳ್ತೀನಿ. ಮೊದಲಿಗೆ ನಮ್ ಗುರೂಜಿ ಅವ್ರನ್ನ ಸ್ವಾಗತ ಮಾಡ್ಕೊಂಡ್ಬಿಡೋಣ, ಬನ್ನಿ. ಗುರೂಜಿ ನಮಸ್ತೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಎಲ್ಲ ಮನಿ ಮಂತ್ರ ಕುಟುಂಬದವ್ರಿಗೆಲ್ಲರಿಗೂ ನಮಸ್ಕಾರ. ಗುರೂಜಿ, ತುಂಬಾ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ, ತುಂಬಾ ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ, ತುಂಬಾ ಜನ FB ನಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡಿದ್ದಾರೆ. ಕ್ಲಾಸ್ ಯಾವಾಗ ಎಲ್ರು ವಿಡಿಯೋಸ್ ನ ನೋಡಿ ಏನೋ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಎಲ್ರಿಗೂ ಕ್ಲಾಸ್ ಬೇಕಾಗಿದೆ ಇವಾಗ. ಸೊ ಅದ್ರ ಬಗ್ಗೆ ಹೇಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನಿ ಮಂತ್ರ ಫ್ಯಾಮಿಲಿಗೆ ಏನ್ ವಿಶೇಷವಾದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಕ್ಲಾಸು ತುಂಬ ಜನ ಕೇಳ್ತಾ ಇದ್ದಾರೆ ಅಂತೀರಾ. ಅಲ್ಲಿ ತನಕ ನಾವು ಹೇಳುವಂತಹ ಪ್ರತಿಯೊಂದು ವಿಡಿಯೋವನ್ನು ಫಾಲೋ ಮಾಡಿ. ಫಸ್ಟು ಈ ವಿಡಿಯೋನಲ್ಲಿ ಏನು ತಂತ್ರಗಳು ಹೇಳ್ತೀವಿ, ಏನು ಟೆಕ್ನಿಕ್ಸ್ ಹೇಳ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ಅಷ್ಟರಲ್ಲಿ ನೀವು ದುಡ್ಡು ಸಂಪಾದನೆ ಮಾಡಿರಬೇಕು. ಕ್ಲಾಸಿಗೆ ಬರೋಷ್ಟರಲ್ಲಿ ನೀವು ಹಣವನ್ನು ಸಂಪಾದನೆ ಮಾಡಿ ಕ್ಲಾಸಿಗೆ ಬಂದಾಗ ಗುರುಗಳೇ ನೀವು ಹೇಳಿದಂತಹ ಈ ತಂತ್ರವನ್ನು ನಾವು ಉಪಯೋಗಿಸ್ಕೊಂಡು ನಾವು ಹಣವನ್ನು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ನಾವು ಹೇಳುವಂತಹ ಈ ಮನಿ ಮಂತ್ರ ಸಬ್ಜೆಕ್ಟ್ ಏನಿದೆ, ಈಗ ವಿಡಿಯೋಗಳಲ್ಲೆಲ್ಲ ಸಬ್ಜೆಕ್ಟ್ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಸಬ್ಜೆಕ್ಟನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ರಿ, ದುಡ್ಡು ಸಂಪತ್ತನ್ನು ಸಂಪಾದನೆ ಮಾಡಿ ಅಂತ ಹೇಳ್ಬೋದು. ಓಕೆ ಗುರುಜಿ, ಇವತ್ತು ಮನಿ ಮಂತ್ರ ಫ್ಯಾಮಿಲಿಗೆ ಯಾವ ವಿಶೇಷವಾದ ವಿಷಯ ತಲುಪ್ತಾ ಇದೆ ನಿಮ್ ಕಡೆಯಿಂದ? ಅಮ್ಮ, ಇದು ಒಂದು ತಂತ್ರ ಅಂತಾನೆ ಹೇಳ್ಬೋದು, ಒಂದು ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಅದು ನಿಮ್ಮ ಮೂಲಕವಾಗಿ ನಾನು ಮಾಡಿ ಅವ್ರಿಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಏನು ಅಂತ. ನೀವು ಫಸ್ಟ್ ಕಣ್ಮುಚ್ಕೊಳ್ಳಿ. ನೀವು ಫಸ್ಟ್. ಓಕೆ ಗುರುಜಿ. ನಿಧಾನಕ್ಕೆ ಅವಸರ ಹೇಳಿ. ನಿಮ್ಮನ್ನ ಈಗ 6 ವರ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ಏಜು ಈಗ 6 years, 6 ವರ್ಷ. ನಿಮಗೆ 6 ವರ್ಷದಲ್ಲಿ ಏನು ಜ್ಞಾಪಕ ಇದೆ ಅದನ್ನ ನೀವು ಜ್ಞಾಪಕ ಮಾಡ್ಕೊಳ್ಳಿ. 6 ವರ್ಷದಿಂದ 10 ವರ್ಷದೊಳಗಡೆ ನಿಮ್ಗೆ ಏನೆಲ್ಲ ಜ್ಞಾಪಕ ಬರುತ್ತೆ, ನೀವು ಯಾವ ರೀತಿ ಇದ್ರಿ, ನೀವು ಶಾಲೆಗೆ ಹೋದಾಗ ನಿಮ್ಮ ಆ ತೀಟೆಗಳು ಏನ್ ಮಾಡ್ತಾ ಇದ್ರಿ, ಆ ಟೀಚರ್ಸ್ ಯಾವ ರೀತಿ ಕಿವಿಯನ್ನ ಇಡ್ತಾ ಇದ್ರು, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ರು, ಅದೆಲ್ಲವನ್ನ ನಿಮ್ಮ ಮನಸ್ಸಿನಲ್ಲಿ ಒಂದ್ಸತಿ ಊಹೆ ಮಾಡ್ಕೊಳ್ಳಿ. ನಿಮ್ಗೆ ಬುದ್ಧಿ ಬಂದಾಗಿನಿಂದ 10 ವರ್ಷದ ತನಕ ಜೀವನ ಹೇಗಿತ್ತು, ಆ ಚಿಕ್ಕ ವಯಸ್ಸಿನಲ್ಲಿರುವಂತಹ ಜೀವನವನ್ನ ನೆನೆಸ್ಕೊಳ್ಳಿ. ನಿಮಗೆ ಬುದ್ಧಿ ಬಂದಾಗಿನಿಂದಲೂ 10 ವರ್ಷದ ತನಕ ಜೀವನ ಹೇಗಿತ್ತು, ಆ ಚಿಕ್ಕ ವಯಸ್ಸಿನಲ್ಲಿರುವಂತಹ ಜೀವನವನ್ನ ನೆನೆಸ್ಕೊಳ್ಳಿ. ನಂತರ ಈಗ 15 ವರ್ಷ, 10 ವರ್ಷದಿಂದ 15 ವರ್ಷ ಆ ಜೀವನವನ್ನ ಒಂದ್ಸರ್ತಿ ನೆನಪು ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಸಂತೋಷವನ್ನ ಕೊಟ್ಟಂತಹ ಯಾವ್ದಾದ್ರೂ ಒಂದು ಸನ್ನಿವೇಶವನ್ನ ನೆನಪು ಮಾಡ್ಕೊಳ್ಳಿ. ಆ ಸನ್ನಿವೇಶದಲ್ಲಿ ಯಾವ ರೀತಿ ನಡೀತು, ಅಲ್ಲಿ ನೀವು ಯಾವ ರೀತಿ ಸಂತೋಷವನ್ನು ಪಟ್ರಿ, ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ ಯಾವ ರೀತಿ ನಿಮ್ಗೆ ಸಹಕಾರ ಕೊಡ್ತಾ ಇದ್ರು ಅನ್ನೋದನ್ನ ನೀವು ನೀಟಾಗಿ ಆ ಪಿಕ್ಚರ್ ಅನ್ನ ನೋಡ್ತಾ ಇದ್ದೀರಾ. ಈಗ ಎಲ್ಲೆಲ್ಲಿ ಯಾವ ರೀತಿ ಮೂಮೆಂಟ್ ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ರಿ. ಈಗ ನಿಧಾನಕ್ಕೆ ನಿಮ್ಮ ಕೈಯನ್ನ ಕಣ್ಣಿನ ಮುಂದೆ ಇಟ್ಕೊಂಡು ನಿಧಾನಕ್ಕೆ ಕಣ್ಣನ್ನ ಓಪನ್ ಮಾಡಿ. ಈಗ ನೀವು ಇಲ್ಲಿದ್ದೀರಾ. ನಿಮ್ಮ ಚಿಕ್ಕ ವಯಸ್ಸು 6 ವರ್ಷದಲ್ಲಿ ನೀವು ಯಾವ ರೀತಿ ಇದ್ರಿ ಅನ್ನೋದನ್ನ ನಿಮ್ಮ ಕಣ್ಣ ಮುಂದೆ ಬಂದಿದೆ. ಓಕೆ, 6 ವರ್ಷದಿಂದ 10 ವರ್ಷ ತನಕ ನೀವು ಹೇಗಿದ್ದೀರಾ ಅನ್ನೋದು ನಿಮ್ ಕಣ್ಣ ಮುಂದೆ ಬಂತು. ಅರ್ಥ ಆಯ್ತಾ? ಮತ್ತೆ 10 ವರ್ಷದಿಂದ 15 ವರ್ಷದ ತನಕ ಯಾವ ರೀತಿ ಇತ್ತು ಅನ್ನೋದು ನಿಮ್ ಕಣ್ಣ ಮುಂದೆ ಬಂತು. ಆ ಪಿಕ್ಚರ್ ಅನ್ನ ನೀವು ಕಣ್ಣ ಮುಂದೆ ಕಂಡಿದ್ದೆ. ಆಯ್ತು. ಇಲ್ಲಿ ಏನಾಯ್ತು ಅಂದ್ರೆ, ನಾನು ಕೊಟ್ಟಂತಹ 2 ನಿಮಿಷ 3 ನಿಮಿಷದಲ್ಲಿ ನಿಮ್ಮನ್ನ ಅಷ್ಟು ವರ್ಷಗಳ ಹಿಂದಕ್ಕೆ ಕರ್ಕೊಂಡೋಗಿ ಮತ್ತೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು
ಹೌದು ಅರ್ಥ ಆಯ್ತು? ಆಕ್ಚುಲಿ ಅಲ್ಲಿಗೆ ನೀವು ಹೋಗಿ ಮತ್ತೆ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಈ 2 ನಿಮಿಷದಲ್ಲಿ, ಅದೇ ಒಂದು ದಿನದಲ್ಲಿ ನಾವು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು. ನಾವೇನೆಲ್ಲ ಸಂಪಾದನೆ ಮಾಡ್ಬೋದು ಕರೆಕ್ಟ್, ಒಂದ್ಸರ್ತಿ ಆಲೋಚನೆ. ನಿಜ ಗುರುಜಿ. ಯಾಕೆ ಅಂದಾಗ ಆ ಸಂತೋಷಕರವಾದಂತಹ ಘಟನೆಗಳನ್ನ, ಆ ಸನ್ನಿವೇಶಗಳನ್ನ ನಾವು ಯಾವಾಗ ನಮ್ಮ ಕಣ್ಣು ಮುಂದೆ ತಗೊಂಡ್ಬರ್ತೀವಿ, ಆಗ ಏನಾಗುತ್ತೆ ಅಂತಂದಾಗ ನಮ್ಮ ಮನಸ್ಸಿನಲ್ಲಿ ನೋಡಿ, ಈಗ ನಿಮ್ಮ ಮನಸ್ಸಿನಲ್ಲಿ ಅದೇ ಓಡ್ತಾ ಇರುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಅಲ್ಲಿ ಇದಿತ್ತು, ಅಲ್ಲಿ ಈ ತರ ಇತ್ತು ಅಂತ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಅದು ಬಿಟ್ರೆ ಏನಾಗುತ್ತೆ ಅಂದ್ರೆ, ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿ ಅದೆಲ್ಲ ಮರ್ತು ಬಿಡ್ತೀರಾ. ನೀವು ಯಾವ ಕಡೆ ಬರ್ತೀರಾ ಅಂತಂದ್ರೆ ನೆಗೆಟಿವ್ಸ್ ಕಡೆ ಹೊರಟು. ಯಾವ ರೀತಿ ಅಂತಂದಾಗ, ಈಗ ನಿಮ್ಗೆ ನಾಳೆ ಒಂದು 50,000 ಬೇಕಾಗಿದೆ. 50,000 ನನಗೆ ಬೇಕು ಅಂತ ನೀವು ಹೇಳಿದ ತಕ್ಷಣನೇ ನಿಮ್ಮ ಮೈಂಡು, ಇನ್ನರ್ ಮೈಂಡ್ ಏನ್ ಹೇಳುತ್ತೆ ಅಂದ್ರೆ, 50,000 ನಿನ್ಗೆ ಎಲ್ಲಿಂದ ಬರುತ್ತೆ, ಯಾರು ಕೊಟ್ಬಿಡ್ತಾರೆ ನಿಮ್ಗೆ 50,000, ಸಡನ್ ಆಗಿ 50,000 ಅಂದ್ರೆ ಎಲ್ಲಿಂದ ಬರುತ್ತೆ ಅಂತ ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ. ನಿಜ. ನಂತರ ಇಲ್ಲ ನಾನು ಎಲ್ಲೋ ತಗೊಂಡ್ಬರ್ತೀನಿ ಅಂತ ನೀವ್ ಹೇಳ್ಬೋದು, ಇಲ್ಲ ಯಾರ ಹತ್ರ ತಗೊಂಡ್ಬರ್ತೀನಿ ಅಂತ. ಅವ್ರು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯಾ, ಮತ್ತೊಂದು ನಿನ್ಗೆ 50,000 ಬಂದಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯಾ ಅಂತ ಇನ್ನೊಂದು ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೆಗೆಟಿವ್ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ, ನೀನು ಲಾಸ್ಟ್ಗೆ ಏನ್ ಹೇಳ್ತೀಯ ಅಂತಂದ್ರೆ, ಯಾರು ಕೊಟ್ಟಿಲ್ಲ ಅಂದ್ರೆ ಎಲ್ಲಾದ್ರೂ ಸಾಲನಾದ್ರೂ ಮಾಡಿ ತಗೊಂಡ್ಬರ್ತೀನಿ ಅನ್ನೋ ಮಟ್ಟಿಗೆ ಬರುತ್ತೆ. ಲಾಸ್ಟ್ ಫೈನಲ್ಗೆ ನೀವೇನಂತ ಹೇಳ್ತೀರಾ, ಎಲ್ಲಾದ್ರೂ ಸಾಲನಾದ್ರೂ ತಗೊಂಡ್ಬರ್ತೀನಿ. ಎಲ್ಲಿಗೆ ಬಂತು ನಿಮ್ಮ ಇದು ನೆನಪಿನ ಶಕ್ತಿ ಅನ್ನೋದು, ಎಲ್ಲಿ ಹೋಗಿ ಎಲ್ಲಿ ಬಂತು ಅನ್ನೋದನ್ನ ನಾವು ಸರೌಂಡಿಂಗ್ ನೋಡಿದಾಗ ಕರೆಕ್ಟಾಗಿ ಲಾಸ್ಟಿಗೆ ಬರೋದೇನಪ್ಪಾ ಅಂದ್ರೆ ಸಾಲದ ಹತ್ರ ಬರುತ್ತೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದಾಗ ಪ್ರತಿಯೊಬ್ಬರಿಗೂ ಸಾಲಗಳು ಅನ್ನೋದು ಸಿಗುತ್ತೆ. ಎಲ್ಲೇ ನೋಡಿ ನೀವು, ಒಬ್ಬ ಮನುಷ್ಯನಿಗೆ ಹಣ ಬೇಕು ಅಂದ ತಕ್ಷಣ ಎಲ್ಲ ಕಡೆನೂ ಸರ್ಚ್ ಮಾಡ್ತಾನೆ, ಅಲ್ಲ ಎಲ್ಲರನ್ನು ಕೇಳ್ತಾನೆ, ಕೊನೆಗೆ ಏನ್ ಮಾಡ್ತಾನೆ, ಸಾಲ ಮಾಡ್ತಾನೆ. ಆ ರೀತಿಯಾಗಿ ಆ ಭಾವನೆಯನ್ನು ಇಟ್ಕೊಂಬಾರ್ದು. ಫಸ್ಟ್ ಆ ಮೈಂಡಿಂದ ಆ ನೆಗೆಟಿವ್ ಭಾವನೆಯನ್ನ ತೆಗೆದು, ನಾನು ಏನೇ ಮಾಡಿ ನಿನ್ನ ಮೈಂಡ್ ಕೇಳ್ತಾ ಇದೆ ಏನಂತ, ನೀನ್ ಎಲ್ಲಿಂದ ತರ್ತೀನಿ, ನಾನ್ ತರ್ತೀನಿ ನಿನ್ಗೆ ಯಾಕೆ ಅನ್ನೋದನ್ನ ನಾವು ಗಟ್ಟಿಯಾಗಿ ಅದಕ್ಕೆ ಹೇಳ್ಬೇಕು. ನಾವು ಗಟ್ಟಿಯಾಗಿ ಹೇಳ್ಬೇಕು ಅಂತಂದ್ರೆ ಏನ್ ನಾವು ಬಾಯಿ ಬಿಟ್ಟು ಗಟ್ಟಿಯಾಗಿ ಹೇಳ್ಬೇಕಾ, ಇಲ್ಲ, ನಾವು ಮೌನವಾಗಿ ಕುಳಿತುಕೊಂಡು ಒಂದು 5 ನಿಮಿಷ ನಾವು ಧ್ಯಾನದ ಮುಖಾಂತರ ಆ ಮೈಂಡ್ಗೆ ಕಾಶನ್ನ ಕೊಡ್ಬೇಕು. ನಾನು ತಗೊಂಡು ಬಂದೇ ಬರ್ತೀನಿ, ನನಗೆ 50,000 ಬಂದೇ ಬರುತ್ತೆ ಅಂತ ನಾವು ಯಾವಾಗ ಆ ಮೈಂಡ್ಗೆ ನಾವು ಕರೆಕ್ಟಾಗಿ ಡಿಸೈನ್ ಕೊಡ್ತೀವೋ, ಆಗ ಆ ಮೈಂಡ್ ಏನ್ ಮಾಡುತ್ತೆ ಅಂತಂದಾಗ ನಿಮ್ಗೆ ಕ್ವಶನ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ನಿಮ್ಗೆ ಆ ಕ್ವಶನ್ ಮಾಡೋದು ಯಾವಾಗ ಸ್ಟಾಪ್ ಆಗುತ್ತೆ, ನಿಮ್ಗೆ ಹಣ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಇದು ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಕ್ಲಾಸ್ಗೆ ಒಬ್ರು ಮಹಿಳೆ, ಸ್ವಲ್ಪ ವಯಸ್ಸಾಗಿರೋಂಥವ್ರು ಬಂದಿದ್ರು. ಅವ್ರು ಹೇಗೆ ಅಂತಂದ್ರೆ, ಕ್ಲಾಸಿಗೆ ಬಂದ ತಕ್ಷಣ ನಮ್ಮ ಕ್ಲಾಸನ್ನ ಎಲ್ಲ ಕ್ಲಾಸ್ಗಳು ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ ಬಿಡು ಅಂದ್ಕೊಂಡು ಡೌಟ್ ಮೇಲೆ ಬಂದಿದ್ದಾರೆ. ಬಂದ ನಂತರ ನಮ್ಮ ಕ್ಲಾಸೆಲ್ಲ ಕೇಳಿದ ತಕ್ಷಣ, ಆಮೇಲೆ ನೆಕ್ಸ್ಟ್ ಡೇ ಅವರು ಹಸ್ಬೆಂಡ್ ಏನ್ ಮಾಡಿದಾರೆ, ಇದನ್ನೆಲ್ಲ ನಂಬಲ್ಲ ನಾನು, ಏನು ಕ್ಲಾಸ್ಗಳು ಅದೆಲ್ಲ ಹೋಗ್ತೀಯ ಹಂಗೆ ಹಂಗೆ. ಆಕೆ ಹೇಳಿದಾಳೆ ಏನಂತಂದ್ರೆ, ನಾನು ನಿನಗೆ 10 ಲಕ್ಷ ಕೊಟ್ಟು ಒಂದು ಕಾರನ್ನ ತೆಗೆದುಕೊಡ್ತೀನಿ. ಆಕೆ ಹೆಚ್ಚಾಗಿ ಓದಿಲ್ಲ, ಕ್ಲಾಸ್ ಮಾತ್ರ ಬಂದು ಅಟೆಂಡ್ ಆಗಿದೆ. 10 ಲಕ್ಷ ಕೊಟ್ಟು ನನ್ನ ಕಾರನ್ನ ನಿನಗೆ ಕೊಡಿಸ್ತೀನಿ ಅಂತಂದಾಗ ಈತ ನಂಬಿಲ್ಲ. ಹೆಂಗ್ ಕೊಡಿಸ್ಬಿಡ್ತೀನಿ ನೀನು, ನಿನ್ಗೆ ಎಲ್ಲಿ ಬರುತ್ತೆ 10 ಲಕ್ಷ, ನೀನ್ ಎಲ್ಲ ತಮಾಷೆ ಆಡ್ಬೇಡ, ನೀನ್ ಹೋಗು, ಯಾವ್ದೋ ಕ್ಲಾಸ್ಗೆ ಹೇಳಿದಾರೆ, ಅವ್ರೇನೋ ನಿನ್ಗೆ ಮೋಟಿವೇಶನ್ ಮಾಡ್ಬಿಟ್ಟಿದ್ದಾರೆ, ನಿನ್ ಮೈಂಡ್ ಎಲ್ಲ ದೊಡ್ಡಿದೆ, ಹೋಗು ಅಂತ ಕೇಳಿದೆ. ಆಕೆ ತುಂಬಾ ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಏನಂತ, ನಾನು ಏನೇ ಮಾಡಿ ನಾನು 10 ಲಕ್ಷ ರೂಪಾಯಿ ಕಾರನ್ನ ತಗೊಂತೀನಿ ಅಂತ ಅವತ್ತು ಸಂಕಲ್ಪ ಮಾಡಿದ್ದಾಳೆ. ಆಕೆ ಅಫರ್ಮೇಷನ್ ಮಾಡ್ತಾ ಇದ್ದಾಳೆ, ವಿಜುವಲೈಸೇಷನ್ ಮಾಡ್ತಾ ಇದ್ದಾಳೆ, ನಾವು ಹೇಳ್ಕೊಟ್ಟಿರುವಂತಹ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾಳೆ. ಕರೆಕ್ಟಾಗಿ 20 ದಿನಕ್ಕೆ 22 ಲಕ್ಷ ಬಂದಿದೆ ಅವ್ರ ಮನೆಗೆ. 22 ಲಕ್ಷ ಬಂದಿದೆ. ಅದು ಯಾವ ರೀತಿ ಬಂದಿದೆ ಅಂತಂದ್ರೆ, ಅವರ ತಂದೆಯ ಆಸ್ತಿ ಇವ್ರಿಗೆ ಬರುತ್ತೆ ಅನ್ನೋದು ಜ್ಞಾಪಕನೂ ಇಲ್ಲ, ಆ ಅಮೌಂಟ್ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಅವ್ರೇನ್ ಮಾಡಿದ್ದಾರೆ, ಅವ್ರ ಆಸ್ತಿ ಯಾವುದೋ ಮಾರಿ ಅವ್ರ ಅಣ್ಣ ಬಂದು 22 ಲಕ್ಷ ರೂಪಾಯಿನ ತಂದು ಅವ್ರ ಮನೆಗೆ ಕೊಟ್ಟಿದ್ದ. ಆಗ ಈಗ 12 ಲಕ್ಷ ರೂಪಾಯಿ ಕೊಟ್ಟು ಆತನಿಗೆ ಕಾರನ್ನ ತಂದ್ಕೊಟ್ಟು, ಆ ನಂತರ ಕ್ಲಾಸ್ಗೆ ಅವ್ರಿಬ್ರು ಕ್ಲಾಸ್. ಯಾಕೆಂತಂದ್ರೆ ಈ ಸಂಕಲ್ಪ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ, ದೃಢವಾಗಿದ್ದಾಗ ನಮ್ಮ ಸಂಕಲ್ಪ ಅನ್ನೋದು ಯಾವಾಗ ಗಟ್ಟಿಯಾಗಿರುತ್ತೋ ಅವಾಗ 100% ನಾವು ಯಾವಾಗ ನಂಬುತ್ತೀವೋ ಅವಾಗ 100% ನೀವು ಅಂದ್ಕೊಂಡಿದ್ದೆಲ್ಲ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, 8/8/2028 ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನ ಅಳವಡಿಸ್ತಾ ಇದ್ದೀವಿ, ಆಯೋಜಿಸ್ತಾ ಇದ್ದೀವಿ, ದೊಡ್ಡ ಪ್ರೋಗ್ರಾಮ್.
8/8 2028. ಅಲ್ಲಿ ಏನಂತಂದರೆ ನಮ್ಮ ಮನೆ ಮಂತ್ರ ಸಬ್ಜೆಕ್ಟನ್ನು ಯಾರು ಫಾಲೋ ಮಾಡ್ತಾರೆ, ನಮ್ಮ ಮನೆ ಮಂತ್ರ ಕುಟುಂಬದವ್ರು ಯಾರಿದ್ದಾರೆ ಅವ್ರಿಗೆ ಆ ಪ್ರೋಗ್ರಾಮ್. ಓಕೆ, ಅವರು ಈಗಲಿಂದನೇ ಅವ್ರೇನಾದರೂ ಈ ಪ್ರೋಗ್ರಾಮಿಗೆ ಬರಬೇಕು ಅಂದರೆ ಈಗಲಿಂದನೇ ವಿಜುವಲೈಸೇಷನ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತಂದರೆ, ನಾನು ಆ ಪ್ರೋಗ್ರಾಮ್ಗೆ ಯಾವ ಕಾರಲ್ಲಿ ಹೋಗ್ಬೇಕು, ಯಾವ ಕಾಸ್ಟ್ಲಿ ಕಾರಲ್ಲಿ ಹೋಗ್ಬೇಕು, ನನ್ನ ಮೈ ಮೇಲೆ ಎಷ್ಟು ಗೋಲ್ಡ್ ಇರಬೇಕು, ನಾನು ಆ ಪ್ರೋಗ್ರಾಮ್ಗೆ ಹೋದಾಗ ನನ್ನನ್ನು ಯಾವ ರೀತಿ ನೋಡ್ತಾರೆ ಅವರೆಲ್ಲ, ನನ್ನ ಸಾಧನೆಗೆ ಚಪ್ಪಾಳೆ ಯಾವ ರೀತಿ ಬರುತ್ತೆ ಅನ್ನೋದನ್ನೆಲ್ಲನೂ ಈಗಲಿಂದನೇ ಪ್ರಾರಂಭ ಮಾಡಿ ನೀವು 100% ನೀವು ದಿನೇ ಏನಾಗುತ್ತೆ ಅಂದರೆ ಆ 2028 ನಮ್ಮ ಪ್ರೋಗ್ರಾಮ್ ಬರೋಷ್ಟರಲ್ಲೇ ನೀವೇನೇನು ಅಂದ್ಕೊಂಡಿರ್ತೀವ ಅದೆಲ್ಲ ನಿಮಗೆ ಸಿಕ್ಕುತ್ತೆ. ಈ ಟೆಕ್ನಿಕನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದ್ರೂ ಪಡಿಬೋದು. ಮನಿ ಮಂತ್ರ ಸಬ್ಜೆಕ್ಟು ಅದು ಸಾಧ್ಯ. ಗುರುಜಿ, ನೀವು ಹೇಳಿದಿವಷ್ಟು ಪಾಯಿಂಟ್ಸ್ ನಿಜಾನೇ. ಯಾಕಂದ್ರೆ 2 ನಿಮಿಷ ನನಗೆ ಒಂದ್ 15 ವರ್ಷ 20 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ನೀವು. ಆಕ್ಚುಲಿ ನಾವ್ ಯಾವಾಗ ಫಾಸ್ಟ್ ಹೋಗ್ಬಿಟ್ಟು ಆ ಒಳ್ಳೆ ಮೆಮೊರೀಸ್ ಅಥವಾ ಪಾಸಿಟಿವ್ ಥಿಂಕಿಂಗ್ ನ ಪಡ್ಕೊಳಕ್ ಸಾಧ್ಯ ಇರೋದು, ಹಂಗೆ ಅದೇ ಒಂದ್ ಸ್ವಲ್ಪ ಟ್ರೈ ಮಾಡಿ ಫ್ಯೂಚರ್ಗೆ ಹೋಗ್ಬಿಟ್ಟು ಅದೇ ಪಾಸಿಟಿವ್ ಥಿಂಕಿಂಗ್ ಜೊತೆ ನಾವು ಫಿಕ್ಸ್ ಆಗ್ಬಿಟ್ರೆ ಮೋಸ್ಟ್ಲಿ ನೀವ್ ಹೇಳ್ದಂಗೆ 100% ದುಡ್ಡು ಮಾಡಬಹುದು ಅಂತ ಅನ್ಸುತ್ತೆ. ನಿಜವಾಗ್ಲೂ ಗುರುಜಿ, ನಂಗಂತೂ ಅದ್ ಇನ್ನು ನಂಗೆ ಅದೇ ಫೀಲ್ ಅಲ್ಲಿ ಇದೀನಿ ನಾನಿನ್ನು. ನಂಗೆ ಫುಲ್ ನಗು ಬರ್ತಾ ಇತ್ತು ಅದನ್ನ ನೆನ್ಸ್ಕೊಂಡಾಗೆಲ್ಲ. ಸೊ ಒಂಥರ ಚೆನ್ನಾಗಿದೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ದ ಎಕ್ಸ್ಪೀರಿಯನ್ಸ್ ಗುರುಜಿ. ನಾನು ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಈ ತರ ಒಂದು ಮೆಡಿಟೇಷನ್ ಮಾಡಿದ್ದು ಚಿಕ್ಕದಾಗಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಜವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ, ಯಾರಾದ್ರೂ ಕುತ್ಕೊಂಡು ಡೆಫಿನೆಟ್ಲಿ ಎಷ್ಟು ಫೀಲ್ ಆಗತ್ತೆ ಅಂತ ಅಂದ್ರೆ ಅದಕ್ಕೆ ಹೌದು ಗುರುಜಿ. ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಅಟೆಂಡ್ ಮಾಡಿಲ್ದೇ ಇರೋರಿಗೆ ನಿಜವಾಗ್ಲೂ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ. ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿರ್ತೀರಾ ನಿಮ್ಗೆಲ್ಲ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ ಹೇಗಿರುತ್ತೆ ಈ ಮೆಡಿಟೇಷನ್ ಅಂತ. ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ನೀವು. ಇದು ಒಂದು ಉತ್ತಮವಾದ ನಿದರ್ಶನ. ಯಾಕಂದ್ರೆ ನಾವು ಫಾಸ್ಟ್ ಹೋಗಿ ಹೇಗೆ ಆ ಕಲರ್ಫುಲ್ ಲೈಫ್ ನ, ಆ ಮೆಮೊರೀಸ್ ನ, ಪಾಸಿಟಿವ್ ಥಿಂಕಿಂಗ್ ನ ನಾವ್ ಇಲ್ಲಿ ವಿಜುವಲೈಸೇಷನ್ ಮಾಡ್ಬೋದು ಅಂದ್ರೆ ಫ್ಯೂಚರ್ಗೂ ಕೂಡ ಹೋಗಿ ಡೆಫಿನೆಟ್ಲಿ ನಿಮ್ಮ ಕನಸಿನ ಕಾರು ಅಥವಾ ಮನೆ ಎವ್ರಿಥಿಂಗ್ ನೀವು ವಿಜುವಲೈಸೇಷನ್ ಮಾಡಬಹುದು. ಹಾಗೆ ನೀವ್ ಅಷ್ಟರ ಮಟ್ಟಿಗೆ ವಿಜುವಲೈಸೇಷನ್ ಮಾಡಕ್ ಸಾಧ್ಯ ಅಂದ್ರೆ ಡೆಫಿನೆಟ್ಲಿ ಅದನ್ನ ನನ್ಸಾಗಿಸ್ಕೋಬಹುದು. ನಂಗಂತೂ ಸೀರಿಯಸ್ಲಿ ಪ್ರಾಕ್ಟಿಕಲಿ ಫೀಲ್ ಆಯ್ತು. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಮನ್ಸು ಅಂತ ಅಂದ್ರೆ, ನನ್ನ 6ನೇ ವಯಸ್ಸಲ್ಲಿ ಇದ್ದಾಗ ಏನೇನಾಗಿತ್ತು ಎಲ್ಲ ನೆನಪಾಗ್ಬಿಡ್ತು ನಂಗೊಂದ್ ಕ್ಷಣ. ಸೊ ಈ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ಕ್ಲಾಸ್ ಡೇಟ್ ಆದಷ್ಟು ಬೇಗ ಅನೌನ್ಸ್ ಆಗ್ತಾ ಇದೆ. ಅನೌನ್ಸ್ ಆದ ತಕ್ಷಣ ಬೇಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಈಗಲೂ ಕೂಡ ರಿಜಿಸ್ಟ್ರೇಷನ್ ಓಪನಿಂಗ್ ಅಲ್ಲೇ ಇದೆ, ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಕ್ಲಾಸ್ ಡೇಟ್ ಅನೌನ್ಸ್ ಆದ ತಕ್ಷಣ ಮತ್ತೆ ನಿಮ್ಗೊಂದು ಅನೌನ್ಸ್ಮೆಂಟ್ ಮೆಸೇಜ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಗುರುಜಿ, ನಿಮ್ಗೂ ಕೂಡ ನಮಸ್ಕಾರ. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು.